ಸೂರ್ಯಕಾಂತಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ ಸುಬ್ರಹ್ಮಣ್ಯ. ಐಶ್ವರ್ಯ ತೊಂದರೆ ಸರಿ ಹೋಗ್ಲಿ. ನನ್ನ ಗಂಡನಿಗೆ ಸುಖ ಸಂತೋಷ ಆಯಸ್ ಕೊಡು. ಅವ್ರು ಸಂತೋಷವಾಗಿರ್ಲಿ. ನನ್ನಿಂದಾಗಿ ಅವ್ರ ಜೀವನ ಹಾಳಾಗಿದೆ. ಅದನ್ನ ನೀವೇ ಸರಿ ಮಾಡಬೇಕು. ನಿನ್ನ ಸಂಸಾರ ನೋಕೆ ಮುಳುಗಿ ಹೋಗ್ತಾ ಇದ್ರು ಇನ್ನೊಂದು ಸಂಸಾರದ ಸುಖ ಸಂತೋಷಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲಮ್ಮ. ನಿಜವಾಗ್ಲೂ ನಿಂದು ದೊಡ್ಡ ಗುಣ. ಇದ್ರಲ್ಲಿ ದೊಡ್ಡ ಗುಣ ಎಲ್ಲಿಂದ ಬಂತು ಶಾಸ್ತ್ರಿಗಳೇ? ಏನೇನಾಗ್ಬೇಕು ಅಂತ ಇದೆಯೋ ಅದೆಲ್ಲ ಆಗ್ತಾನೆ ಇದೆ. ನಾವೆಲ್ಲ ನಿಮಿತ್ತ ಮಾತ್ರ. ನಿನ್ ಮಾತು ನಿಜ ಅಮ್ಮ. ಆದ್ರೆ ನಿಮಿತ್ತ ಅಂತ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಈ ಜಗತ್ತಿನಲ್ಲಿ ಸುಖ ದುಃಖ ಇರುವುದೇ ಇಲ್ಲಮ್ಮ. ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಇದನ್ನೆಲ್ಲ ಮಾಡೋದು ಇಷ್ಟಾರ್ಥ ಸಿದ್ಧಿಗಾಗಿ. ಈಗ ನೀವೆಲ್ಲ ಬಂದಿರೋದು ಅದಕ್ಕಾಗಿ. ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿಕೊಂಡ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲಮ್ಮ. ನಿನ್ನ ಜೀವನ ಇವತ್ತನ ನಾಳೆ ಖಂಡಿತ ಸರಿ ಹೋಗುತ್ತೆ. ಆದ್ರೆ ನಿನ್ನ ತಾಳ್ಮೆ ಮಾತ್ರ ಕೊನೆವರೆಗೂ ಹೀಗೆ ಇರಬೇಕಮ್ಮ. ಆ ದಿನಕ್ಕೋಸ್ಕರ ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಶಾಸ್ತ್ರಿಗಳೇ. ಅರೆ ಎಲ್ಲ ಎಲ್ಲಿಗೆ ಹೋದ್ರು? ಮೇಡಮ್ ಮೇಡಮ್ ನಮ್ಮವರು ರೂಮಲ್ಲಿದ್ರು. ಯಾರು ಕಾಣಿಸ್ತಾ ಇಲ್ಲ. ನಿನ್ನೆ ಮಧ್ಯೆ ನಮ್ಮದ್ರಲ್ಲ ಅವರಲ್ಲ? ಹೌದು. ಅವರಲ್ಲಿ ಅವಾಗ ಹೋದ್ರಲ್ಲ? ಹೊರಟೋದ? ಹೌದು. ಇಲ್ಲಿ ಸೆಟ್ಲ್ ಮಾಡ್ಬಿಟ್ಟು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟೋದ್ರು. ಪೂಜೆ ಯಾರ ಹೆಸರಲ್ಲಿ ಮಾಡ್ತಿದ್ದೀರಿ? ಮಂಜುನಾಥ ಐಶ್ವರ್ಯ ಹೆಸರಲ್ಲಿ. ಅತ್ತೆ, ಹಾಗೆ ಕಾಂತಿ ಹೆಸರಲ್ಲಿ ಒಂದು ಪೂಜೆ ಮಾಡ್ಸೋಣ, ಅವಳಿಗೂ ಒಳ್ಳೇದಾಗತ್ತೆ. ಕಾಂತಿ ಅಂದ್ರೆ ಯಾರು? ಕಾಂತಿ ಅಂದ್ರೆ ನನ್ನ ಫ್ರೆಂಡು. ಅವಳು ನಮ್ಮ ಜೊತೆಗೆ ಬಂದಿದ್ದಾಳೆ. ಅವಳು ಗಂಡ ಬಿಟ್ಟು ಹೋಗಿ ವರ್ಷ ಆಯ್ತು. ಅವ್ರಿಬ್ರು ಒಂದ್ ಮಾಡ್ಬೇಕಲ್ಲ. ಕರ್ಸಿ ಅದಕ್ಕೊಂದು ಹೋಮ ಮಾಡಿದ್ರೆ ಆಯ್ತು. ಅದ್ ಸರಿ, ಕಾಂತಿಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನ ಬಂದಿಲ್ಲ. ದೇವಸ್ಥಾನಕ್ಕ ಒಬ್ಳೆ ಹೋದ್ಲಾ? ಹೋಗ್ತೀನಿ ಅಂತ ಹೋಗಿದ್ದಾಳೆ. ಹೋಗ್ಲಿ ಬಿಡು, ಬರ್ತಾಳೆ. ನಿಧಾನವಾಗಿ ಅರ್ಚನೆ ದರ್ಶನ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ಲಿ. ಐಶ್ವರ್ಯ, ಐಶ್ವರ್ಯ ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ಯಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನಂಗೆ ಯಾಕೋ ಅತ್ತೆ ಮೇಲೆ ಅನುಮಾನ. ಅನುಮಾನನ? ಏನ್ ಅನುಮಾನ? ಮತ್ತಿನ್ನೇನು, ನಾನ್ ನೋಡಿದ್ರೆ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ಕಾಂತಿ ಬೇರೆ ಇಲ್ಲಿಲ್ಲ. ಅತ್ತೆ ಕೇಳಿದ್ರೆ ನೀನು ಉತ್ತರ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ರೆ ಕಾಂತಿ ಬರ್ತಾಳೆ ಅಂತ ಹೇಳಿದ್ರಲ್ಲ? ಹೇಳಿದ್ರು, ಆದ್ರೆ ನೀವೇ ಯೋಚನೆ ಮಾಡಿ. ಕಾಂತಿ ಇಲ್ಲಿಗೆ ಹೇಗ್ ಬರ್ತಾಳೆ? ಅವಳಿಗೆ ಈ ಮನೆ ಅಡ್ರೆಸ್ ಹೇಗೆ ಗೊತ್ತಾಗತ್ತೆ ಹೇಳಿ? ಹೌದಲ್ವಾ? ಏನ್ ಮಾಡೋದೀಗ? ಅವ್ನ್ ಕೆಲಸ ಮಾಡೋಣ, ನಾವಿಬ್ರು ದೇವಸ್ಥಾನದ ಹತ್ರ ಹೋಗಿ ಅವಳನ್ನ ಹುಡುಗ ಕರ್ಕೊಂಬರೋಣ ಬನ್ನಿ. ಏನ್ ಮಾಡ್ಲಿ ಈಗ? ಊರಿಗೆ ಹೊರಟ್ಬಿಡ್ಲಾ? ಬಸ್ಸಲ್ಲಿ ಹೋಗೋದಕ್ಕೆ ದುಡ್ಡಿಲ್ಲ. ಎಲ್ಲಿಗೆ ಹೋಗ್ಲಿ? ಹಾಯ್ ಮೇಡಮ್. ಹಾಯ್ ಡಿಂಗ. ಏನ ಮಗ ಇದು ಫಿಗರ್? ಎಲ್ಲಿಗೆ ಹೋಗ್ಬೇಕು ಮೇಡಮ್? ಹೇಳಿ, ತಲುಪಿಸ್ತೀವಿ. ಪುಣ್ಯಕ್ಷೇತ್ರಕ್ಕೆ ಬಂದು ಹಿಂಗೆಲ್ಲ ಮಾಡ್ತಿರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ಪುಣ್ಯದ ಕೆಲಸನೇ ಅಲ್ವೇನ ಮಚ್ಚ? ಏ ಮಗ ಬರ್ರೋ.